ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಅನುಚಿತ ಆಹಾರ ಕ್ರಮದಿಂದಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ವೆರಿಕೋಸ್ ವೇನ್ಸ್ ಅನ್ನೋದು ಲೈಫ್ ಸ್ಟೈಲ್ ಡಿಸೀಸ್ ಆಗಿ ಮಾರ್ಪಟ್ಟಿದೆ. ಹಾಗಾದ್ರೆ ಈ ವೆರಿಕೋಸ್ ವೇನ್ಸ್ ಅಂತ ಅಂದ್ರೆ ಏನು? ಉಬ್ಬಿರುವಂತಹ ರಕ್ತನಾಳಗಳಿಗೆ ಯಾವ ರೀತಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು? ಚಿಕಿತ್ಸಾ ಮಾರ್ಗ ಏನು? ಯಾವ ರೀತಿಯ ಲೈಫ್ ಸ್ಟೈಲ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು? ಆಪರೇಷನ್ ಏನಾದರೂ ಮಾಡಬೇಕಾಗುತ್ತಾ? ಈ ವೆರಿಕೋಸ್ ವೇನ್ಸ್ ನಲ್ಲಿ ಎಷ್ಟು ವಿಧಗಳಿದೆ? ಒಂದ್ ವೇಳೆ ಇದನ್ನ ಟ್ರೀಟ್ ಮಾಡದೆ ಹಾಗೆ ಬಿಟ್ರೆ ಏನಾಗಬಹುದು? ಹೋಮಿಯೋಪತಿನಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಇದೆಯಾ? ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳಬೇಕಾಗುತ್ತೆ? ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ನಮಸ್ತೆ. ವೆರಿಕೋಸ್ ವೇನ್ಸ್ ಹಿಂದೆಲ್ಲ ತುಂಬಾನೇ ವಿರಳ ನಾವು ಕೇಳ್ತಾ ಇದ್ದು, ಬಟ್ ಇತ್ತೀಚಿನ ದಿನಗಳಲ್ಲಿ ವೆರಿ ಕಾಮನ್ ಆಗಿದೆ. ಯಾಕಂದ್ರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ಬೋದು. ತುಂಬಾ ಜನ ನಿಂತುಕೊಂಡು ಕೆಲಸ ಮಾಡೋರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ, ಅಥವಾ ಅತಿಯಾದಂತಹ ದೇಹದ ತೂಕ ಇರೋರಲ್ಲೂ ಕೂಡ ಹೆಚ್ಚಾಗಿ ಸಮಸ್ಯೆನ ಕೇಳ್ತಿದೀವಿ. ಸೊ ಯಾವ ರೀತಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ಜಾಸ್ತಿ ಆಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಮೊದಲಿಗೆ ವೆರಿಕೋಸ್ ವೇನ್ಸ್ ಅಂದ್ರೆ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡಿ. ಎಸ್, ಇವಾಗ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಇದರ ಹೆಸರಲ್ಲೇನೆ ಯಾವ ಒಂದು ಆರ್ಗನ್ಗೆ ಅಥವಾ ಎಲ್ಲಿ ಸಮಸ್ಯೆ ಇದೆ ಅಂತೇಳಿ ಗೊತ್ತಾಗುತ್ತೆ. ಬಟ್ ಕ್ಲಿನಿಕಲಿ ಪೇಷಂಟ್ ಬಂದಾಗ ಹೇಳೋ ರೆಪ್ರೆಸೆಂಟೇಷನ್, ಡಾಕ್ಟ್ರೆ ನನ್ನ ಕಾಲಲ್ಲಿ ನನ್ನ ನರಗಳು ಎದ್ದು ಬಿಟ್ಟಿದೆ, ನನ್ನ ಗಂಟಾಗ್ಬಿಟ್ಟಿದೆ, ಹುಬ್ಬು ಬಿಟ್ಟಿದೆ, ಇದೆಲ್ಲ ಇರುತ್ತೆ. ಇಲ್ಲ, ನಿಮ್ಮ ನರಗಳ ಸಮಸ್ಯೆ ಅಲ್ಲ ಇದು. ನಿಮ್ಮ ದೇಹದಲ್ಲಿರುವಂಥ ಕೆಟ್ಟ ರಕ್ತವನ್ನು ಶುದ್ಧೀಕರಣಕ್ಕೆ ತಗೊಂಡು ಹೋಗ್ತಾ ಇರುವಂಥ ರಕ್ತನಾಳದ ಸಮಸ್ಯೆ. ಆ ರಕ್ತನಾಳವನ್ನು ನಾವು ವೇನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನು ಆಗಬೇಕು? ಇಲ್ಲಿ ಸಮಸ್ಯೆ ಅಂತೇಳಿ ಹೊರಗಡೆ ಬರಬೇಕಾದ್ರೆ ಆ ರಕ್ತನಾಳದಲ್ಲಿ ತೊಂದರೆ ಏನಿದೆ, ಆ ರಕ್ತನಾಳಕ್ಕೆ ಒಂದು ಎಲಾಸ್ಟಿಸಿಟಿ ಅಂತೇಳಿ ಒಂದು ಜೋಡಣೆ ಥರ ಇರುತ್ತೆ. ಅದರ ನಾರ್ಮಲ್ ಫ್ಲೋರೋಫೋನ್ ಅದು ಮೇಂಟೈನ್ ಮಾಡೋದು. ಅದು ಸ್ವಲ್ಪ ಲೂಸ್ ಆದಾಗ ಅಥವಾ ವೇರಿಯೇಟ್ ಆದಾಗ, ಸ್ವಲ್ಪ ಡಿಸ್ಕಂಫರ್ಟ್ಸ್ ಅದರಲ್ಲಿ ಆದಾಗ ಸಮಸ್ಯೆ ಉಂಟಾಗುತ್ತೆ. ಅದೇ ಥರನೇ ಆ ರಕ್ತನಾಳಗಳಲ್ಲಿ ವ್ಯಾಲ್ವ್ಸ್ ಅನ್ನೋದಿರುತ್ತೆ. ಆ ಕೆಲಸ ಏನು ಮಾಡ್ತಾ ಇರೋದಂದ್ರೆ ರಕ್ತವನ್ನು ಮೇಲಕ್ಕೆ ಕಳಿಸ್ತಾ ಇದ್ದು ಅಲ್ಲಲ್ಲೇ ನಿಲ್ಲಿಸಿ ಅದನ್ನು ಮುಂದಕ್ಕೆ ತಳ್ತಾ ಇರುತ್ತೆ. ಸೊ ಆ ವ್ಯಾಲ್ವ್ಗಳಲ್ಲಿ ಏನಾದರೂ ಸಮಸ್ಯೆ ಆದಾಗ, ಅಲ್ಲೇನಾದರೂ ಒಂದು ಡಿಸ್ಕಂಫರ್ಟ್ ಆದಾಗ, ಅಲ್ಲಿ ಕೈ ಕೊಡ್ತಾ ಇದ್ರೆ ವ್ಯಾಲ್ವು, ಅಲ್ಲಲ್ಲಿ ರಕ್ತಗಳು ಪೂಲಿನ್ ಆಗುತ್ತೆ. ನಿಮ್ಮ ಕಾಲುಗಳಲ್ಲಿ ನೀವು ನೋಡ್ಕೊಬೋದು, ಗಂಟು ಥರ ಒಂದು ಹಾಫ್ ಮೂನ್ ಶೇಪ್ಡ್ ಬಾಲ್ಗಳ ಥರ ಇರುತ್ತೆ. ಸೊ ಈ ಥರ ಡೆವಲಪ್ಮೆಂಟ್ಸ್ ಆಗ್ತಾರೆ. ಅದೇ ಥರ ರಕ್ತನಾಳ ಉಬ್ಬಿರುತ್ತೆ. ನೀಲಿ ಬಣ್ಣ, ನೇರಳೆ, ಹಸಿರು ಬಣ್ಣಗಳಲ್ಲಿ ನೀವು ಕಾಲುಗಳಲ್ಲಿ ನೋಡ್ತಾ ಇರ್ತೀರ. ನೀವು ಹಲವಾರು ಟೈಪ್ಸು ಕೂಡ ಇದನ್ನು ನಾವು ಡಿವೈಡ್ ಮಾಡ್ತಿರ್ತೀವಿ. ಯಾಕಂದರೆ ನಿಮ್ಗೆ ಅದು ಏನಿದೆ, ಯಾವ ಥರ ಇದೆ ಸಮಸ್ಯೆ, ಹೇಗೆ ಅದನ್ನು ಐಡೆಂಟಿಫೈ ಮಾಡ್ಕೊಳೋದು, ತಿಳ್ಕೊಳೋದು, ಸಿಂಪ್ಟಮ್ಸ್ ಏನು ಅನ್ನೋದು. ಬಟ್ ಒಂದು ಮನಸ್ಸಲ್ಲಿ ಒಂದು ಎಲ್ಲ ಪೇಷಂಟ್ಗಳಲ್ಲೂ ಕೂತಿರುತ್ತೆ, ರಕ್ತನಾಳಗಳ ಎದ್ರೇನೆ ಅದು ವೆರಿಕೋಸ್ ವೇನ್ಸ್ ಅಂತ ಅಲ್ಲ. ನಿಮ್ಮ ಮಸ್ಕ್ಯುಲೇಚರ್ ಪೇನು ಹೆಚ್ಚಾಗಿ ತೊಡೆ ಭಾಗದಲ್ಲಿ, ಕಾಲಲ್ಲಿ ನೀವು ನೋಡಿದಾಗ ಡೀಪ್ ವೇನ್ಸು ಕೂಡ ಇರುತ್ತೆ. ಮೇಲ್ಗಡೆ ಪದರದಲ್ಲೇ ಇರೋದೇ ವೇನ್ಸನ್ನು, ಡೀಪ್ ವೇನ್ಸಲ್ಲೂ ಕೂಡ ಸಮಸ್ಯೆಗಳ ಆದರೆ ಕಾಂಪ್ಲಿಕೇಟಿವ್ ಲೆವೆಲ್ಸಲ್ಲಿ ನಾವು DVT ಅಂತ ಹೇಳ್ತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ನೀವು ಕೇಳಿರ್ಬೋದು. ಸೊ ಈ ಥರ ಸಮಸ್ಯೆಗಳು ಕೂಡ ಆಗುತ್ತೆ. ಸೊ ಇದು ಡೀಪ್ ಅಂದರೆ ಒಳಗಡೆ ಡೀಪ್ ಇನ್ಸೈಡ್ ಸೀಟೆಡ್ ವೇನ್ ರಕ್ತನಾಳಗಳಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಇದು. ಸೊ ಇದು ಇವ್ರು ಹೇಳ್ದಂಗೆ ಮೊದಲೆಲ್ಲ ಎಲ್ಲೋ ಕೇಳ್ತಾ ಇದ್ವಿ, ಈ ನಡುವೆ ಎಲ್ಲರಲ್ಲೂ ಈ ಸಮಸ್ಯೆಗಳು ಬರ್ತಾ ಇದೆ. ಇದು ಲೈಫ್ ಸ್ಟೈಲಿನ ಒಂದು ಸಮಸ್ಯೆನೇ ಕೂಡ ಆಗ್ತಾ ಬರ್ತಾ ಇದೆ ಇದು. ಅಂದ್ರೆ ಈ ಹಿಂದೆ ಎಲ್ಲ ಇದು ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಇರ್ತಿತ್ತು ಅಂತ ನಾವು ಕೇಳ್ಪಟ್ಟಿದ್ವಿ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಂಪ್ಲೇಂಟ್ಸ್ ಏನಂದ್ರೆ ಫ್ಯಾಮಿಲಿನಲ್ಲಿ ಒಬ್ರಿಗೂ ಕೂಡ ಇಲ್ಲ, ಆದ್ರೂ ಕೂಡ ನಮಗೆ ಕಾಣಿಸ್ಕೊಳ್ತಾ ಇದೆ. ಏನ್ ಕಾರಣ ಇರಬಹುದು ಅಂತ ಹೇಳ್ತಾರೆ. ಇವಾಗ ಈ ಮಾತನ್ನ ಸ್ವಲ್ಪ ಪಕ್ಕಕ್ಕೆ ಇಡಬೇಕಾಗತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರಿಗೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಆ ಫ್ಯಾಮಿಲಿಯಲ್ಲಿ ಇರುವಂಥ ತಾಯಿ, ಮಗಳು, ಅತ್ತೆ, ಸೊಸೆ ಇವರೆಲ್ಲರಿಗೂ ಈ ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾಕಂದರೆ ಅವರಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಇದನ್ನು ನೀವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನೋದು ಕೂಡ ಹೇಳ್ಕೊಡ್ತೀನಿ ನಾನು. ಮೊದಲನೇ ಬಾರಿಗೆ ನಿಮಗೆ ಮುಟ್ಟಾಗುತ್ತೆ ಅಂದರೆ ನಿಮ್ಮ ಬಾಡಿ ಒಂದು ಕನ್ಸ್ಟ್ರಿಕ್ಟಿವ್ ಲೆವೆಲ್ಗೆ ಹೋಗುತ್ತೆ. ಅದಾದ ನಂತರ ಮುಟ್ಟು ಅಪಿಯರ್ ಆಯಿತು, ಫ್ಲೋ ಸ್ಟಾರ್ಟ್, ರಿಲ್ಯಾಕ್ಸ್ಡ್ ಫೇಸ್ ಇವೆಲ್ಲ ಅನುಭವಿಸ್ತಾ ಇರ್ತೀರ ಅದನ್ನು. ಸೊ ಈ ರಿಲ್ಯಾಕ್ಸ್ಡ್ ಫೇಸಲ್ಲಿ ಏನಾಗ್ತಾರೆ, ನಿಮ್ಮ ರಕ್ತನಾಳಗಳು ಕೂಡ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ದೇರ್ ಇಸ್ ಅನ್ ಹಾರ್ಮೋನಲ್ ಚೇಂಜ್. ಇಲ್ಲಿ ನಿಮ್ಮ ವೇನ್ಯುಲರ್ ಕಂಡೀಷನ್ಸು ಪ್ರಾರಂಭ. ಇದನ್ನು ನಾವು ನೋಡ್ಕೊಂಡಿಲ್ಲ. ಇವಾಗ ಸ್ಕೂಲಲ್ಲಿ PT ಮಾಡೋದು ಅಥವಾ ಒಂದು ಎಕ್ಸಸೈಸ್ ಮಾಡೋದು, ಓಡಾಟ ಮಾಡೋದು, ಈಸ್ ಆರ್ ಆಲ್ ಮೇಂಟೆನೆನ್ಸ್. ಇದು ನಿಮಗೆ ಬೇಕಾಗಿರುವಂಥದ್ದು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು.
ತುಂಬ ಸೆಡೆಂಟ್ರಿ ಆಗೋದು, ಇಲ್ಲಪ್ಪ ಈ ಕಡೆ ದೊಡ್ಡೋಳಾಗ್ಬಿಟ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡಬಾರ್ದು, ಆಟ ಆಡಬಾರ್ದು, ಕೂತೇ ಇರಬೇಕು. ಸೊ ಎಸ್, ಈ ಥರದ್ದೆಲ್ಲನೂ ಹೆಚ್ಚಾಗಿ ಮಾಡಿ ಅವ್ರನ್ನ ಸೆಡೆಂಟ್ರಿ ಮಾಡಿದ್ರೆ ಏನಾದರೂ ರಿಲ್ಯಾಕ್ಸೇಷನ್ ಜಾಸ್ತಿ ಆಗ್ತಾ ಬಂತು. ನಾನು 6 ದಿನ ಕೂತ್ಕೊಂಡು ಸುಮ್ಮನೆ ರೆಸ್ಟಲ್ಲಿ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಅತಿ ಅಗತ್ಯವಾಗಿ ಬೇಕಾಗಿರೋದು. ಯಾಕಂದರೆ ಎಲ್ಲ ಒಂದು ಚೇಂಜಸ್ ಫ್ಲೋ ಆಗ್ತಾ ಇರುತ್ತೆ. ರೆಸ್ಟ್ ಈಸ್ ರಿಕ್ವೈರ್ಡ್ ಬಟ್ ನಾಟ್ ಟೂ ಮಚ್ ಸೆಡೆಂಟ್ರಿ ಆಗಬಾರ್ದು ಅನ್ನೋದು ಹೇಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಏನಾಗುತ್ತೆ, ಆ ಟೈಮಲ್ಲಿ ಆ ರಕ್ತನಾಳಗಳು ಸ್ವಲ್ಪ ಫ್ರೀ ಆಗ್ತಾ ಹೋಗುತ್ತೆ. ಅದೇ ಇವಾಗ ಕ್ರಮೇಣವಾಗಿ ಆಕೆ ಮದುವೆ ಆಗ್ತಾಳೆ, ಗರ್ಭಿಣಿ ಆಗ್ತಾಳೆ, ಗರ್ಭಾವಸ್ಥೆಯಲ್ಲಿದ್ದಾಗ ಅಬ್ಡಮಿನಲ್ ಪ್ರೆಷರು ಜಾಸ್ತಿ ಆಗ್ತಾ ಬರುತ್ತೆ. ಯಾಕಂದರೆ ಯೂಟ್ರಸ್ ಸ್ಟಾರ್ಟ್ಸ್ ಗ್ರೋಯಿಂಗ್, ಸೊ ವೆಯ್ಟ್ ಬೇರಿಂಗ್ ಆಗ್ತಾ ಹೋಗುತ್ತೆ, ರಕ್ತನಾಳಗಳು ಎದ್ದೇಳಕ್ಕೆ ಕಾಣುತ್ತೆ ಅಲ್ಲಿ. ಸೊ ಅದೇ ಥರನೇ ಡೆಲಿವರಿ ಆದಾಗ ನಾವು ಎಕ್ಸ್ಟ್ರೀಮ್ ಪ್ರೆಷರನ್ನು ಹಾಕಿ ಅಂತ ಡಾಕ್ಟ್ರುಗಳು ಹೇಳ್ತೀವಿ. ನಾರ್ಮಲ್ ಡೆಲಿವರಿಯಲ್ಲಿ ಎಸ್ 100% ಪ್ರೆಷರ್ ಬಂದಾಗ ಅಲ್ಲಿ ರಕ್ತನಾಳಗಳ ಸಡಲಿಕೆಯನ್ನು ನಾವು ನೋಡ್ತೀವಿ, ಡ್ಯಾಮೇಜಸ್ ನೋಡ್ತೀವಿ. ಬಟ್ ಇದು ಮುಂದೆ ಇವನ್ ಮುಟ್ಟು ನಿಂತಾಗಲೂ ಕೂಡ ಯಾವಾಗ ಮಸ್ಕ್ಯುಲೇಚರ್ ವೀಕ್ ಆಗುತ್ತೆ, ಈ ಮೂಳೆಗಳೆಲ್ಲ ವೀಕ್ ಆಗ್ತಾ ಬರುತ್ತೆ, ರಕ್ತನಾಳಗಳ ಸಮಸ್ಯೆ. ಸೊ ಮನೆಯಲ್ಲಿ ಇರುವಂಥ ತಾಯಿ, ಮಗಳು, ಸೊಸೆ, ಅತ್ತೆಯವರಲ್ಲಿ ಇದು ಕಾಮನ್ ಕಂಡೀಷನ್. ಬಟ್ ಅದೇ ಪುರುಷರಲ್ಲಿ ತುಂಬ ಏಜ್ ಆದವರಲ್ಲಿ ಕಾಣಿಸ್ಕೊಳ್ತಾ ಇತ್ತು ಮೊದಲು ಅಂತ ಒಂದು ಮಾತಿದೆ. ಇವಾಗ ಯಂಗ್ ಏಜ್ ಗ್ರೂಪ್, ಟೀನೇಜ್ ಲೆವೆಲಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಮಿಡ್ಲ್ ಆರ್ಡರ್ ಲೆವೆಲಲ್ಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಇಟ್ ಈಸ್ ಅ ಜನರೇಷನ್ ವೈಸ್ ಡೆವಲಪ್ ಆಗಿರೋದು. ಅನುವಂಶಿತವಾಗೂ ಇದು ಫ್ಯಾಮಿಲಿಯಲ್ಲಿ ಫಾಲೋ ಆಗ್ತಾ ಇದೆ. ಆ್ಯಂಡ್ ಆಕ್ಯುಪೇಷನಲ್ ಹೆಜಾರ್ಡ್ಸ್ಗಳಿಂದನೂ ಕೂಡ ಆಗ್ತಾ ಇದೆ. ನಿಮ್ಮ ಇವನ್ ಫುಟ್ವೇರ್ ಸೈಜು, ಹೀಲ್ ಸೈಜಿಂದನೂ ಹೆಚ್ಚಿಗೆ ಇದ್ದಲ್ಲಿ ಸ್ಟ್ರೈನ್ ಮಾಡ್ತಾ ಇದ್ದರೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ತೊಂದರೆಗೆ ಬರ್ತಾ ಇದೆ. ಆಟ ಓಟದಲ್ಲಿ ಏಟಾದಾಗಲೂ ಕೂಡ ನಾವು ಇದನ್ನು ನೋಡ್ತಾ ಇದ್ದೀವಿ. ಓಕೆ, ಬ್ರಕಾಲರ್ ಹಿಡಿದರೆ ಮಾತನಾಡ್ಸೋಣ. ಬೆಂಗಳೂರಿನಿಂದ ಮೊಹಮ್ಮದ್ ಅವರು ಕರೆ ಮಾಡಿದರೆ. ನಮಸ್ತೆ ಮೊಹಮ್ಮದ್ ಅವರೇ. ಹಲೋ, ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಸರಿ. ಹಲೋ ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ಸರ್. ಸರ್, ಇದು ನನಗೆ ಕಾಲಲ್ಲಿ ಬಂದು ವೆರಿಕೋಸ್ ವೈನ್ಸ್ ತರ ಕಾಣಿಸ್ತಾ ಇದೆ. ಓಕೆ, ಅದು ಏನಕ್ಕೋಸ್ಕರ ಅದು ಬರುತ್ತೆ ಅಂತ ಗೊತ್ತಿಲ್ಲ. ಎಸ್, ಇದಕ್ಕೆ ಕಾರಣಗಳು ಹಲವಾರಿದೆ. ಒಂದು, ದೇಹದ ತೂಕ ಹೆಚ್ಚಳಕ ಆಗ್ತಾ ಇದ್ದಾಗೆ, ಅಥವಾ ನಿಮ್ಮ ಆಕ್ಯುಪೇಷನಲ್ಲಿ ತುಂಬ ನಿಂತು ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಕೂತೇ ಕೆಲಸ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಇದೆ. ಆ್ಯಂಡ್ ಅನುವಂಶಿತವಾಗಿ ನಿಮ್ಮ ತಂದೆಯಲ್ಲಿ ಇದೆ, ತಾಯಿಯಲ್ಲಿದೆ, ಅದು ಡೆವಲಪ್ಮೆಂಟಲ್ಲಿದೆ, ನಿಮಗೂ ಇದು ಕೂಡ ಬರುವಂಥ ಸಾಧ್ಯತೆಗಳಿದೆ. ಆಮೇಲಿಂದ ಎಲ್ಲೋ ಏಟಾಗಿರುತ್ತೆ ಕಾಲುಗಳಿಗೆ. ಸೊ ಎಸ್, ಇಟ್ ಸ್ಟಾರ್ಟ್ಸ್ ದೇರ್. ಸೊ ಇದು ವೆರಿಕೋಸ್ ವೆನ್ಸ್ಗೆ ಇದೊಂದೇ ಕಾರಣ ಅಂತೇಳಿ ಹೇಳಿ ಬರೋದಿಲ್ಲ ಅಲ್ಲಿ. ಸೊ ಇದೆಲ್ಲ ಕಾರಣಗಳಲ್ಲಿ ಯಾವ್ದಾದ್ರು ಒಂದಾದರೂ ನಿಮ್ಮಲ್ಲಿ ಇರ್ಬೋದು, ಅಥವಾ ಎಲ್ಲ ಕೂಡ ನಿಮ್ಮಲ್ಲಿ ಇರ್ತಾ ಇರ್ಬೋದು. ಸೊ ವೆರಿಕೋಸ್ ವೇನ್ಸ್ ಡೆವಲಪ್ ಆಗೋದು ನಿಮ್ಮ ಕೆಟ್ಟ ರಕ್ತವನ್ನು ತಗೊಂಡೋಗ್ತಿರೋ ರಕ್ತನಾಳಗಳಿಗೆ ಸಮಸ್ಯೆ ಆಗುತ್ತೆ, ಹುಬ್ಬುತ್ತಾ ಬರುತ್ತೆ. ಅದರ ಒಂದು ಸಿಂಪ್ಟಮ್ಗಳನ್ನು ಅದು ತೋರಿಸ್ತಾ ಬರುತ್ತೆ ಅಲ್ಲಿ. ಧನ್ಯವಾದ. ಇದು ಮತ್ತೆ ನಾನು ಬಂದು ನೀವು ಹೇಳ್ದಂಗೆ ಹೇಳಿ, ಫಾರ್ಮಾ ಕಂಪನಿನಲ್ಲೇ ಕೆಲಸ ಮಾಡ್ತಾ ಇರೋದು. ಓಕೆ, ಅದು ಬಂದು ನನಗೂ ಮ್ಯಾಕ್ಸಿಮಮ್ ಆಗಿ ಓಡಾಡ್ತಾ ಇರ್ಬೇಕು, ಮತ್ತೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ, ಎಲ್ಲಾ ತರದ್ ಮಾಡ್ತೀನಿ. ಆದ್ರೆ ಸ್ವಲ್ಪ ನನ್ಗೆ ವೆಯ್ಟ್ ಗೇನ್ ಕೂಡ ಆಗಿದೆ. ಓಕೆ, ಅದರಿಂದ ಅದು ಏನಾದ್ರು ದೇಹಕ್ಕೆ ತೊಂದರೆಗಳಾಗ್ಬೋದಾ ಸರ್? ಡೆಫಿನೆಟ್ ಆಗಿ ಸರ್. ಯಾಕಂತ ಹೇಳಿದ್ರೆ ಇವಾಗ ನಿಮ್ಮ ಓಡಾಟ ಇದೆ, ನಿಂತು ಕೆಲಸ ಮಾಡ್ತೀರಾ, ದೇಹದ ತೂಕ ಹೆಚ್ಚಳಕ್ಕೆ ಆಗಿದೆ ಅಂತ ಹೇಳಿದ್ರೆ, ಇವಾಗ ವೆರಿಕೋಸ್ ವೇನ್ಸ್ನ ನೀವು ಐಡೆಂಟಿಫೈ ಮಾಡಿದ್ದೀರಾ, ಅದಕ್ಕೆ ಟ್ರೀಟ್ಮೆಂಟಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ರೆ ದಿಸ್ ಶುಡ್ ಗೋ ಟು ಸ್ಟೇಜಸ್. ಈಗ ವೆರಿಕೋಸ್ ವೇನ್ನಲ್ಲಿ ಹಲವಾರು ಸ್ಟೇಜಸ್ಗಳನ್ನು ನಾವು ಹೇಳ್ತಾ ಬರ್ತೀವಿ. ಸೊ ಆ ಥರ ಸ್ಟೇಜಸ್ಗಳಿಗೆ ಹೋದರೆ ಸಮಸ್ಯೆ ನಿಮ್ಮಲ್ಲಿ ಹೆಚ್ಚಾದರೆ ಎಸ್, ಇಟ್ ವಿಲ್ ಬಿಕಮ್ ಇವನ್ ಲೈಫ್ ಥ್ರೆಟ್ನಿಂಗೂ ಕೂಡ ಆಗುತ್ತೆ. ಎಷ್ಟೋ ಜನ ಆ ಒಂದು ವೆರಿಕೋಸ್ ವೇನ್ಸನ್ನು ನೋಡ್ಕೊಂಡೇ ವೆರಿಕೋಸ್ ಅಲ್ಸರ್ಸ್ ಆಗಿ ಕಾಲನ್ನು ಕಳ್ಕೊಂಡವರು ಇದ್ದಾರೆ. ಸೊ ಅದರಿಂದ ಇವಾಗ ತಿಳ್ಕೊಂಡಿದ್ದೀರಾ, ಅದ್ರ ಬಗ್ಗೆ ತಿಳಿದಿದೆ, ಲಕ್ಷ್ಯ ಕೊಟ್ಟು ಚಿಕಿತ್ಸೆನ ಮಾಡೋದನ್ನ ನೋಡಿ ನೀವು. ಓಕೆ, ಧನ್ಯವಾದ ಮೊಹಮ್ಮದ್ ಅವರೇ ಕರೆ ಮಾಡೋದಕ್ಕಾಗಿ. ತುಂಬಾ ಜನ ಈಗ ವೆರಿಕೋಸ್ ವೇನ್ಸ್ ಅನ್ನ ನೆಗ್ಲೆಕ್ಟ್ ಮಾಡೋರೆ ಹೆಚ್ಚು. ಯಾಕಂದ್ರೆ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದು ವೇನ್ಸ್ಗೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರೋದ್ರಿಂದ ಹೃದಯಕ್ಕೆ ಏನಾದರೂ ತೊಂದರೆಗಳಾಗುತ್ತಾ, ಆಗಬಹುದಾ ಅನ್ನೋ ಒಂದು ಚಿಂತೆ ಸಾಕಷ್ಟು ಜನರಿಗಿರುತ್ತೆ. ಸೊ ಈ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ. ಎಸ್, ಇವಾಗ ಯಾವಾಗಲೂ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಒಳ್ಳೆ ರಕ್ತದ ಕಡೆಗೆ ಓಕೆ ಒಳ್ಳೇದು ಸಿಗ್ತಾ ಇದೆಯಲ್ಲ ಸಾಕು ಅನ್ನೋದಿದೆ. ಬಟ್ ಕೆಟ್ಟದ್ದು ಎಲ್ಲಿ ಹೋಗ್ಬೇಕು, ಅಲ್ಲಾಗಿರುವಂಥ ಡಿಆಕ್ಸಿಜನೇಷನ್ನು, ಅಲ್ಲಾಗಿರುವಂಥ ಕ್ಲೆನ್ಸಿಂಗ್ ಆಗಿರೋದು ಎಲ್ಲಿ ಹೋಗ್ಬೇಕದು. ಸೊ ಇಟ್ ಹ್ಯಾಸ್ ಟು ಗೋ ಫಾರ್ ಪ್ಯೂರಿಫಿಕೇಶನ್ ಅಗೇನ್. ದ ಬ್ಲಡ್ ಹ್ಯಾಸ್ ಟು ಗೋ ಇನ್ ದ ಸೇಮ್ ಸರ್ಕಲ್. ಸೊ ಈಗ ಕೆಟ್ಟ ರಕ್ತನಾಳದಲ್ಲಿ ಸಮಸ್ಯೆ ಆದಾಗ ನಿಮ್ಮ ಪ್ಯೂರಿಫಿಕೇಶನ್ಗೆ ಹೋಗಲಿಲ್ಲ ಅಂದರೆ ದಿ ಸಪ್ಲೈ ಆಫ್ ದಿ ಆಕ್ಸಿಜನೇಟೆಡ್ ಬ್ಲಡ್ ಗೆಟ್ಸ್ ಹ್ಯಾಂಪರ್ಡ್ ಹಿಯರ್. ನಿಮ್ಮ ಮನಸ್ಸಿಗೆ ಇದು ತೊಂದರೆಯನ್ನು ಕೊಡ್ಬೋದು, ಹೃದಯಕ್ಕೆ ತೊಂದರೆ ಕೊಡ್ಬೋದು, ಲಂಗ್ ಫೀಲ್ಡಲ್ಲಿ ನಿಮಗೆ ಸಮಸ್ಯೆಗಳು ಆಗ್ಬೋದು. ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಅಂದ್ಕೊಂಡ್ಬೇಡಿ. ಯಾಕಂದರೆ ಗಲೀಜು ಇದ್ದಷ್ಟೇ ಸಮಸ್ಯೆಯಲ್ಲಿ ಒಳ್ಳೆ ನೀರು ಬರಲಿಲ್ಲ ಅಂದರೆ ಏನೋ ಮಾಡ್ಬೋದು, ಕೆಟ್ಟ ನೀರು ಹೋಗಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಸೊ ಇದು ಶುದ್ಧೀಕರಣಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಹೆಚ್ಚಾಗ್ತಾ ಬರುತ್ತೆ.
ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರಲ್ಲ ಸರ್, ಈಗ ಯಾಕಂದ್ರೆ ಕಾಣಿಸ್ಕೊಳ್ತಾ ಇರುತ್ತೆ ಉಬ್ಬಿರುವಂತಹ ರಕ್ತನಾಳಗಳು ಕಾಲಿನಲ್ಲಿ, ಬಟ್ ಏನು ಪೇಯ್ನ್ ಇಲ್ವಲ್ಲ, ಅದರಿಂದ ನನಗೇನು ಸದ್ಯಕ್ಕೇನು ಪ್ರಾಬ್ಲಮ್ ಕಾಣ್ತಾ ಇಲ್ಲ, ಸೊ ನಾನು ಯಾಕೆ ಡಾಕ್ಟರ್ನ ಹೋಗಿ ವಿಸಿಟ್ ಮಾಡಬೇಕು, ಕನ್ಸಲ್ಟ್ ಮಾಡಬೇಕು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಬೇರೆ ಇದಕ್ಕೇನಾದರೂ ಲೀಡ್ ಆಗುತ್ತಾ ಇದು? ಎಸ್, ಇವಾಗ ನೆಗ್ಲೆಕ್ಟ್ ಮಾಡೋದು ಇಟ್ ಲೀಡ್ಸ್ ಟು ಕಾಂಪ್ಲಿಕೇಶನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಮಹಿಳೆಯಲ್ಲೋ ಇಲ್ಲ ಪುರುಷನಲ್ಲೋ ಸ್ಪೈಡರ್ ವೇನ್ಸ್ ಅಂತ ಹೇಳ್ತೀವಿ, ಅಂದರೆ ಗೀಚಿರೋ ಕಲೆಗಳು ಅಥವಾ ಒಂದು ಬಲೆ ಥರ ನಿಮ್ಮ ಕಾಲುಗಳಲ್ಲಿ ನಿಮ್ಮ ರಕ್ತನಾಳಗಳು ಸಣ್ಣದಾಗಿ ಕಾಣೋದಕ್ಕೆ ಪ್ರಾರಂಭ ಆಗಿದೆ. ನೀವು ಅದನ್ನು ನೋಡಿದ್ದೀರಾ, ಬಟ್ ಅದೇನೋ ಇಚ್ಚಿಂಗು ಇರಿಟೇಷನ್ ಆಗಿದೆ, ಅದು ನನಗೆ ಕೈಯಲ್ಲಿ ಉಜ್ಕೊಂಡು ಮ್ಯಾನೇಜ್ ಮಾಡಿದ್ರೆ ನೆಗ್ಲೆಕ್ಟ್ ಆಗ್ತಾ ಇದೆ, ನೀವು ಅದನ್ನು ಬಿಟ್ಟಿದ್ದೀರಾ. ಬಟ್ ಒಂದಿನ ಕ್ರಮೇಣವಾಗಿ ಒಂದಿನ ಸಡನ್ನಾಗಿ ನೀವು ನೋಡ್ತೀರಲ್ಲೋ ಕಾಲಲ್ಲಿ ಒಂದಿಷ್ಟು ದಪ್ಪ ಉಬ್ಬಿದೆ ಅಂತ ಹೇಳ್ತೀರಾ. ಓಕೆ ಫೈನ್, ಏನೋ ಉಬ್ಬಿದೆ ಬಿಡಿ, ನಮ್ಮ ತಾತನಿಗೂ ಇತ್ತು ಅಂತ ಅಲ್ಲೂ ನೆಗ್ಲೆಕ್ಟ್ ಮಾಡ್ತೀರಾ. ನಿಮ್ಮ ನಡೆಯೋದಕ್ಕೆ ಸಮಸ್ಯೆಗಳು ಬರುತ್ತೆ. ಯಾವ ಥರ ಇದೆ ಸಿಂಪ್ಟಮ್ಸ್ ಬರಬಹುದು ಅಂತ ಹೇಳಿದ್ರೆ, ಸೋಲೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ವೆಯ್ಟ್ ಬೇರಿಂಗ್ ಆಗುತ್ತೆ, ಅಂದರೆ ಹೆವಿನೆಸ್ ಫೀಲ್ ಆಗುತ್ತೆ. ನೀವು ಸಾಧಾರಣ ನೀವು ಒಂದು 2 ಕಿಲೋಮೀಟರ್ ರೆಗ್ಯುಲರ್ ಆಗಿ ನಡೀತಾ ಇದ್ರೆ ಒಂದಿನ ಯಾಕೋ ನನಗೆ 2 ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ ಅಂತ ಚಿಂತೆ ಪ್ರಾರಂಭ ಆಗುತ್ತೆ, ಯಾಕೆಂದರೆ ಕಾಲು ಇಲ್ಲಿ ಸೋಲ್ತಾ ಇರುತ್ತೆ, ಸೊ ಹೆವಿನೆಸ್ ಆಗ್ತಾ ಇತ್ತು. ಎಸ್, ಆವಾಗ ನಿಮಗೆ ಅಲ್ಲಿ ಏನೋ ತೊಂದರೆ ಇದೆ, ಬಟ್ ಅದು ವೆರಿಕೋಸ್ ವೇನ್ಸಿನ ಸಮಸ್ಯೆಗಳು. ನೀವು ಅಲ್ಲೂ ನೆಗ್ಲೆಕ್ಟ್ ಮಾಡಿ ಅದನ್ನು ನೀವು ಅಲ್ಲಿ ಬಿಡ್ತೀರಾ ಅಂತ ಹೇಳಿದ್ರೆ ಕಾಲು ಊತ ಬರುತ್ತೆ, ಸೆಲ್ಯುಲೈಟಿಸ್ ಕಂಡೀಷನ್ಗಳಿಗೆ ಹೋಗುತ್ತೆ, ಇದು ದಪ್ಪ ಆಗೋಗುತ್ತೆ ಅಲ್ಲಿ, ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸ್ ವೇರ್ ಇಟ್ ವಾಸ್ ಅನ್ ವೆರಿಕೋಸ್ ವೇನ್ಸ್. ಸೊ ದಪ್ಪ ಆಯಿತು, ಅಲ್ಲೊಂದು ಕಂಡೀಷನ್ ಜಾಯಿನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ವೆರಿಕೋಸ್ ಒಡಿಮಾ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆಯಿತು, ಅದನ್ನು ಏನೋ ಉಜ್ಕೊಂಡ್ರಿ, ತಿಕ್ಕೊಂಡ್ರಿ, ಕಾಲು ಎತ್ತರದಲ್ಲಿ ಇಟ್ಕೊಂಡ್ರಿ, ಟ್ರೀಟ್ಮೆಂಟ್ ಬೇಡ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅಲ್ಲಿ ಕುಯ್ದಿರೋ ಕಲೆಗಳಾಯಿತು, ಸ್ಕಿನ್ ಪ್ರಾಬ್ಲಮ್ಗಳ ಜೋಡಣೆ ಸೇರ್ಕೊಂತು, ವೆರಿಕೋಸ್ ಎಕ್ಸಿಮಾ ಆಗೋದಕ್ಕೆ ಸಾಧ್ಯತೆ ಕೊಟ್ರಿ ನೀವಲ್ಲಿ. ಇಲ್ಲೂ ನೆಗ್ಲೆಕ್ಟ್ ಮಾಡೋದು, ಕೆರೆತ ಬಂತು, ಇಚ್ ಮಾಡಿದ್ರೆ, ಏನೋ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೆ, ಆ್ಯಂಟಿಸೆಪ್ಟಿಕ್ ಏನೋ ನಿಮ್ಮ ಕೈಯಲ್ಲಿ ಆಗಿರೋದನ್ನೆಲ್ಲ ಮಾಡಿದ್ರಿ, ಒಂದು ಹುಣ್ಣಾಯಿತು, ಅಲ್ಲಿ ಇಟ್ ಬಿಕಮ್ಸ್ ವೆರಿಕೋಸ್ ಅಲ್ಸರ್. ಸೊ ಒಂದು ಸಣ್ಣ ಸ್ಪೈಡರ್ ವೇನ್ಸಿಂದ ಹಿಡಿದು ವೆರಿಕೋಸ್ ಅಲ್ಸರ್ಸ್ವರೆಗೂ ನೀವೇನೇ ತೊಗೊಂಡು ಬರ್ತೀರಿ. ಸೊ ತಿಳಿದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಮಾಡೋದು ಇಲ್ಲಿ ಉತ್ತಮ, ದ್ಯಾನ್ ಎನ್ಕರೇಜಿಂಗ್ ಇಟ್ ಟು ಬಿಕಮ್ ಅ ಕಾಂಪ್ಲಿಕೇಶನ್ಸ್ ಅಂತ ಅವಾಯ್ಡ್ ಮಾಡಿ. ತುಂಬಾ ಜನಕ್ಕೆ ಪ್ಯಾಚಸ್ಗಳು ಕೂಡ ನಾವು ನೋಡ್ತಾ ಇರ್ತೀವಿ. ತುಂಬಾ ಜನ ಅಂದ್ರೆ ಈ ಕೋಲ್ಡ್ ಸೀಸನ್ ಬಂದಾಗಂತೂ ತುಂಬಾ ಜನ ಅದರಿಂದ ಸಫರ್ ಪಡ್ತಾರೆ. ತುಂಬಾ ಜನ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಮೊರೆ ಹೋಗ್ತಾರೆ ಹೊರತು ಇಂಟರ್ನಲ್ ಆಗಿ ಏನು ತಗೊಳ್ಬೇಕು, ಅದಕ್ಕೆ ಏನು ಟ್ರೀಟ್ ಮಾಡ್ಬೇಕಂತ ಮರ್ತು ಬಿಡ್ತಾರೆ. ಸೊ ಇದು ಬೇರೆ ಏನಕ್ಕಾದ್ರು ಲೀಡ್ ಆಗುತ್ತಾ? ಆ ಪ್ಯಾಚಸ್ ಯಾವ ಕಾರಣಕ್ಕಾಗುತ್ತೆ? ಅದರಿಂದ ಏನಾದರೂ ಬೇರೆ ತೊಂದರೆಗಳಾಗೋ ಚಾನ್ಸಸ್ ಇದೆಯಾ? ಎಸ್, ಇವಾಗ ನೀವು ಪ್ಯಾಚಸ್ ಅಂತ ಏನು ನೋಡ್ತೀರಾ ನೀವು ಕಾಲಲ್ಲಿ, ಸೊ ಕೆಳಕಾಲಲ್ಲಿ ನೋಡ್ಬೋದು, ತೊಡೆ ಭಾಗದಲ್ಲಿ ನೋಡ್ಬೋದು, ಕೆಳಕಾಲಿನ ಒಂದು ಆ್ಯಂಕಲ್ ಜಾಯಿಂಟ್ ಸುತ್ತಲೂ ನೀವು ನೋಡ್ತೀರಾ ಒಂದು ಡಿಸ್ಕಲರೇಷನ್. ಇನಿಷಿಯಲ್ ಆಗಿ ಬಿಸಿಲುಗಾಲದಲ್ಲಿದ್ದರೆ ಅದು ಟ್ಯಾನಿಂಗ್ ಅಂತ ಅಂದ್ಕೊಳ್ತೀರಾ, ಬಿಸಿಲಿಗೆ ಹೋದೆ ನಾನು ಟ್ಯಾನ್ ಆಗಿದೆ ಅಂತ ಅಂದ್ಕೊಂಡ್ರೆ. ಚಳಿಗಾಲದಲ್ಲಾದರೆ ಬಿಕಾಸ್ ಮಾಯ್ಶ್ಚರೈಸರ್ ಕಮ್ಮಿ ಇದೆ ಅದಕ್ಕೆ ಒಂದು ಪಿಗ್ಮೆಂಟೇಷನ್ ಆಗಿದೆ ಅಥವಾ ಡ್ರೈ ಸ್ಕಿನ್ ಆಗಿ ಇಚ್ಚಿಂದ ಈ ಥರ ಆಗಿದೆ ಅಂತ ಅಂದ್ಕೊಳ್ತೀರಾ. ನಾರ್ಮಲಿ ದೇರ್ ಇಸ್ ಅಂಡರ್ಲೈನಿಂಗ್ ವೆರಿಕೋಸ್ ವೇನ್ಸಿನ ಸಮಸ್ಯೆಯಲ್ಲಿ. ಸೊ ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಬಂದು ನಾರ್ಮಲಿ ಇಟ್ ವಿಲ್ ಬಿ ಅ ಸ್ಪೈಡರ್ ವೇನ್ ಇರುತ್ತೆ, ಅಲ್ಲಿ ಒಂಥರ ಪ್ಯಾಚ್ ಥರ ಒಂಥರ ಗ್ರೀನಿಶ್ ಬ್ಲೂಯಿಶ್ ಥರ ಕಾಣ್ತಾ ಇರುತ್ತೆ. ಎಲ್ಲೋ ತಗಲ್ಸ್ಕೊಂಡಿದ್ದೀನಿ, ಏಟಾಗಿದೆ ಅಂತೇಳು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ರಲ್ಲಿ ಬರುತ್ತೆ. ಸೊ ವಾಟ್ ಡಸ್ ದಿಸ್ ಲೀಡ್ ಟು ಅಂತ ಹೇಳಿದ್ರೆ ಸ್ಟೇಜಸ್ ಆಫ್ ವೆರಿಕೋಸ್ ವೇನ್ಸ್ ಬರುತ್ತೆ. ಅದೇ ಡೀಪ್ ಸೀಟೆಡ್ ಆಯಿತು ಅಂತ ಹೇಳಿದ್ರೆ DVT ಅಥವಾ ಡೀಪ್ ವೇನ್ ಥ್ರಾಂಬೋಸಿಸ್ ಆಗುವಂಥ ಸಾಧ್ಯತೆಗಳಿದೆ. ಸಿವಿಯರ್ ಕ್ರ್ಯಾಂಪಿ ಪೇನ್ಸ್ ಬರೋದಕ್ಕೆ ನೀವೇ ಅದನ್ನು ಎನ್ವೆಲಪ್ ಮಾಡ್ತಾ ಬರ್ತಾ ಇದ್ದೀರಾ ಇಲ್ಲಿ. ಸೊ ಇದಕ್ಕೇನಾದರೂ ಆಪರೇಷನ್ ಮೊರೆ ಹೋಗಬೇಕಾಗುತ್ತಾ? ಜೊತೆಗೆ ಯಾವ ಸ್ಟೇಜಸ್ಗಳಿದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದು? ಎಸ್, ವೆರಿಕೋಸ್ ವೇನ್ಸ್ಗೆ ಸರ್ಜರಿ ವುಡ್ ಬಿ ಅ ಲಾಸ್ಟ್ ಆನ್ಸರ್. ಯಾಕೆ, ಎಲ್ಲಿ ಹೋಗಬೇಕು, ಯಾಕಾಗಿ ಬರುತ್ತೆ ಇಲ್ಲಿ? ತೀರಾ ಒಂದು ರಕ್ತನಾಳ ಸಪೋರ್ಟ್ ಮಾಡ್ತಾ ಇಲ್ಲ, ಅದರಿಂದ ನಿಮ್ಮ ಜೀವಕ್ಕೇನಾದರೂ ಅಪಾಯ ಇದೆ ಅಂತ ಹೇಳಿದಾಗ ಎಸ್, ಸರ್ಜರಿ ಈಸ್ ರಿಕ್ವೈರ್ಡ್ ದೇರ್. ಅಥವಾ ಒಂದು ಸಿಚುವೇಶನ್ಸು, ನೀವೆಲ್ಲೋ ಆಟ ಆಡ್ತಾ ಇದ್ರಿ ಅಥವಾ ಎಲ್ಲೋ ಸ್ನಾನ ಮಾಡ್ತಾ ಇದ್ರಿ, ಏನೋ ಆಯಿತು, ಒಂದು ಸಣ್ಣ ಕಟ್ ಆಯಿತು, ಅದು ನಿಮ್ಮ ರಕ್ತನಾಳದ ಮೇಲೆ ಆಯಿತು, ಅದು ಬ್ಲೀಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ರಕ್ತ ಚಿಮ್ತಾ ಇದೆ, ಎಸ್, ಸಡನ್ಲಿ ನೀವು ಶಾಕ್ ಅನ್ನೋ ಒಂದು ಸಿಚುವೇಶನ್ಗೆ ಹೋಗ್ತೀರಾ. ದಟ್ ಟೈಮ್ ಇಂಟರ್ವೆನ್ಷನ್ ಆಫ್ ಅ ಸರ್ಜನ್ಸ್ ನೈಫ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಇದು ನೀವಾಗೇ ಮಾಡ್ಕೊಳ್ತಾ ಇರುವಂಥ ಕಾಂಪ್ಲಿಕೇಶನ್ಗಳಿಗೆ ಬೀಳ್ತಾ ಬರ್ತೀರಾ ನೀವೆಲ್ಲ. ಇನ್ನಷ್ಟು ಮಾಹಿತಿಯನ್ನು ನಾನು ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗಲೇ ಮಾತನಾಡ್ತಾ ಇದ್ವಿ, ತುಂಬ ಜನ ಈಗ ವೆರಿಕೋಸ್ ವೇನ್ಸ್ ಒಂದ್ಸರಿ ಕಾಣಿಸ್ಕೊಂಡಿದ ತಕ್ಷಣದಲ್ಲಿ ಸ್ಟಾಕಿನ್ಸ್ ಯೂಸ್ ಮಾಡೋದು, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ ಆ ಥರ ಮಾಡ್ತಾರೆ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ, ಕಂಪ್ಲೀಟ್ ಆಗಿ ಸ್ಟಾಕಿನ್ಸ್ ಹಾಕೊಂಡ್ರೆ ದಿನ ಪೂರ್ತಿ ಹಾಕೊಂಡಿರೋದು, 24 hours ಹಾಕೊಂಡಿರೋದು, ಸೊ ಅದು ಬೇರೆದಕ್ಕೆ ಲೀಡ್ ಮಾಡೋ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ಎಸ್, ಇವಾಗ ಸಿ ವಾಟ್ ಇಸ್ ಸ್ಟಾಕಿನ್ಸ್? ಸ್ಟಾಕಿನ್ಸ್ ಇಸ್ ಅ ಸಪೋರ್ಟಿವ್ ಮೆಥಡ್
ನಿಮ್ಮ ಕಾಲುಗಳಿಗೆ ಬೇಕಾಗುತ್ತೆ ಅದು. ಸೊ ನೀವು ಒಂದೊಂಥರ ಸಾಕ್ಸ್ ಥರ ನೀವು ಹಾಕ್ಕೊಂಡಿರ್ತೀರ ನೀವಲ್ಲಿ. ಸೊ ಇಟ್ ಇಸ್ ಓನ್ಲಿ ಎ ಸಪೋರ್ಟ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಇಲ್ಲಿ ಸಪೋರ್ಟ್ ಕೊಟ್ಟಾಗೆ ದಿಸ್ ಹ್ಯಾಪನ್ಸ್ ಇನ್ ಎವ್ರಿಬಡಿ, ನಾರ್ಮಲ್ ಆಗಿ ಆಗುವಂಥದ್ದು ಇದು. ಏನಾಗುತ್ತೆ, ಆ ರಕ್ತನಾಳದ ಒಂದು ನಮ್ಮ ದೇಹದ ಒಂದು ಇಮ್ಯುನಿಟಿ ಸ್ಟ್ರೆಂತಲ್ಲಿರುತ್ತೆ, ನಮ್ಮ ದೇಹನಾಳನೇ ಅದನ್ನು ಕರೆಕ್ಷನ್ ಮಾಡ್ಕೊಳೋವಂಥದ್ದನ್ನು ಬಿಡುತ್ತೆ, ಸೋಂಬೇರಿ ಆಗೋಗುತ್ತೆ. ಯಾವುದೋ ಒಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನಲ್ವ, ನಾನು ಯಾಕೆ ಕೆಲಸ ಮಾಡಬೇಕು ಅನ್ನೋದ್ರಿಂದ ಏನಾಗುತ್ತೆ ಅದು ಇನ್ನೂ ಲ್ಯಾಕ್ಸ್ ಆಗುತ್ತೆ. ಸೊ ಹೆಚ್ಚಾಗಿ ಸ್ಟಾಕಿಂಗ್ಸ್ ಹಾಕಿರೋರಲ್ಲಿ ಇದನ್ನು ಮಾತಾಡ್ತಾರೆ, ಡಾಕ್ಟರ್ ನಾನು ಏನಾದ್ರು ಸ್ಟಾಕಿಂಗ್ ಹಾಕಿ ತೆಗೆದು ಬಿಟ್ಟಿಟ್ಟೆ ಅಂದರೆ ನನ್ನ ಕೈಲಿ ನಡೆಯೋಕ್ಕಾಗಲ್ಲ, ಏನೋ ಎಲ್ಲ ಬಿದ್ದೋದಂಗೆ ಅನಿಸುತ್ತೆ ನನಗೆ ಅಂತ ಹೇಳ್ತಾರೆ. ಸೊ ಐ ಆಮ್ ನಾಟ್ ಟೆಲ್ಲಿಂಗ್ ಸ್ಟಾಕಿಂಗ್ಸ್ ಇಸ್ ರಾಂಗ್, ಬಟ್ ಯಾವ ಲಿಮಿಟೇಷನ್ ನೀವು ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಆಗಿ ಅಂತ ಹೇಳಿದ್ರೆ ನೀವು ಸ್ಟಾಕಿಂಗ್ಸ್ ಹಾಕಿ ಯಾವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಒಂದು ಅಭ್ಯಾಸ ಇರೋದಿಲ್ಲ, ಒಂದು 3-4 ಅವರ್ ನಿತ್ಯ ಇರಬೇಕು ಅನ್ನೋದು ಇರೋದಿಲ್ಲ ನಿಮಗೆ. ಸೊ ಅಂಥ ಟೈಮಲ್ಲಿ ನಿಮ್ಗೊಂದು ಸಪೋರ್ಟ್ ಬೇಕಾಗುತ್ತೆ ಅಂತ ಹೇಳಿದಾಗ ವೇರ್ ಅ ಸ್ಟಾಕಿಂಗ್ ಆರ್ ಅ ನೀ ಕ್ಯಾಪ್ ಅಥವಾ ಆ್ಯಂಕಲ್ ಕ್ಯಾಪ್ ಅನ್ನೋದನ್ನು ಮಾಡ್ಕೊಳ್ಳಿ. ಅಥವಾ ಈವನ್ ಕ್ರೀಪ್ ಬ್ಯಾಂಡೇಜು ತುಂಬ ಹಳೇದು. ಬ್ರಿಟಿಷರ್ ಕಾಲದಲ್ಲಿ ಪೊಲೀಸ್ ಅವ್ರಿಗೆ ಮತ್ತು ಪ್ಯಾದೆಗಳಿಗೆಲ್ಲ ಕಾಲಿಗೆ ಬಟ್ಟೆ ಸುತ್ಕೊಳೋ ಥರ ಹೇಳ್ತಾಯಿದ್ರು. ಯಾಕಂದರೆ ಆ ನಿಂತವ್ರಿಗೆ ಸ್ಟ್ರೆಂತಲ್ಲಿರಲಿ, ಯಾಕಂದರೆ 12 ಅವರ್ ಸೆಂಟ್ರಿ ಕೆಲಸ ಮಾಡೋರಿಗೆ ಅವಾಗಲೇ ಇತ್ತು ಅದು. ಸೊ ದ ಐಡಿಯಾ ವಾಸ್ ಲಾಂಗ್ ಬ್ಯಾಕ್, ನಾಟ್ ನ್ಯೂ. ಅದರಿಂದ ಒಂದು ಲೈಟ್ ಆಗಿರುವಂಥ ಕ್ರೀಪ್ ಬ್ಯಾಂಡೇಜ್ ಹಾಕೊಂಡು ಸಪೋರ್ಟನ್ನು ಮಾಡ್ಕೊಳ್ಳಿ. ಬಟ್ ಅದರ ಮೇಲೆ ಡಿಪೆಂಡೆಂಟ್ ಆಗ್ತೀನಿ ಅಂತ ಹೇಳಿದ್ರೆ, ಸೊ ಯು ಆರ್ ಗೆಟಿಂಗ್ ಯುವರ್ ಸೆಲ್ಫ್ ಇನ್ ಟು ಲೇಸಿನೆಸ್. ಸೊ ಅಲ್ಲಿ ನಿಮ್ಮ ರಕ್ತನಾಳಗಳು ಅದರದೇ ಆದ ಒಂದು ಚೈತನ್ಯ ಶಕ್ತಿಯಿಂದ ಅದು ನಾರ್ಮಲ್ಸಿಗೆ ಬರೋದಕ್ಕೆ ಅದು ಅಡಚಣೆ ಆಗಿ ನಿಲ್ಲುತ್ತೆ ಇಲ್ಲಿ. ಇನ್ನು ಹೋಮಿಯೋಪತಿನಲ್ಲಿ ಹೇಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ? ಯಾಕಂದ್ರೆ ಈಗ ತುಂಬಾ ಜನರಿಗೆ ಆಪರೇಷನ್ ಮಾಡಬೇಕು ಅಂತ ಸಜೆಸ್ಟ್ ಮಾಡಿರ್ತಾರೆ, ಬಟ್ ಆಪರೇಷನ್ ಮೊರೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ತುಂಬಾ ಜನರಿಗೆ, ಯಾಕಂದ್ರೆ ಏಜ್ ಫ್ಯಾಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೋಮಿಯೋಪತಿಗೆ ಶಿಫ್ಟ್ ಆಗ್ತೀವಿ ಅಂತಂದ್ರೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಎಸ್, ಇವಾಗ ಅಲ್ಲಿ ಹೋಮಿಯೋಪತಿಯಲ್ಲಿ ಅವರು ಬರ್ತಾರೆ, ಇವಾಗ ಹೋಮಿಯೋಕೇರಿಗೆ ಬರ್ತಾರೆ ಪೇಷಂಟ್ ಅಂತ ಹೇಳಿದ್ರೆ, ವೆರಿಕೋಸ್ ವೆನ್ಸಿನ ಪೇಷಂಟ್ ಬಂದಾಗ ನಾವು ಒಂದು ಪ್ಯಾಟರ್ನ್ ಟ್ರೀಟ್ಮೆಂಟನ್ನು ನಾವು ನೋಡಿದ್ದೀವಿ. ಇಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ. ಈ ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಆತನಿಗೆ ಸೀಮಿತವಾದದ್ದು, ಅದನ್ನು ಆತನಿಗೆ ಸಿಕ್ಕಿದೆ ಅದನ್ನು ಹೋಗಿ ಹಂಚ್ತೀನಿ ಅಂದರೆ ಉಪಯೋಗ ಬರಲ್ಲ, ಆತನಿಗೆ ಮಾತ್ರನೇ ಸೀಮಿತವಾಗಿರುತ್ತೆ. ಇಲ್ಲಿ ಯಾಕಿರುತ್ತೆ, ಹೌ ಡು ವಿ ಅರೈವ್ ಎಟ್ ಇಟ್ ಅಂತ ಹೇಳ್ತೀನಿ ನಾನಲ್ಲಿ. ಸೊ ಇವಾಗ ಒಂದು ಪೇಷಂಟ್ ಬಂದಿದ್ದಾಗ ಆತನಲ್ಲಿ ವೆರಿಕೋಸ್ ವೇನ್ಸ್ ಇದೆ, ಎಷ್ಟು ವರ್ಷದಿಂದ ಇದೆ, ಯಾವ ಥರ ಇದೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ತೀವಿ. ಆತನಿಗೆ ಒಂದು ರಿಲ್ಯಾಕ್ಸೇಷನ್ ಫೇಸ್ ಯಾವಾಗಿದೆ, ಏನು ಮಾಡಿದ್ರೆ ರಿಲ್ಯಾಕ್ಸ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಬಿಕಾಸ್ ಎಗ್ರವೇಟಿಂಗ್ ಫ್ಯಾಕ್ಟರ್ಸ್ನ ತಿಳ್ಕೊಂಡಾಗ ಎಮ್ಯುಲರೇಟಿಂಗ್ ಫ್ಯಾಕ್ಟರ್ಸು ಬೇಕಾಗುತ್ತೆ ಅಲ್ಲಿ. ಸೊ ದಿಸ್ ಇಸ್ ಅನ್ ಹಿಸ್ಟ್ರಿ ಟೇಕಿಂಗ್, ಇಷ್ಟೇ ಸಾಕಾಗೋದಿಲ್ಲ. ಆತ ಏನಾದರೂ ಬೇರೆ ಮೆಡಿಕಲ್ ಕಂಡೀಷನಲ್ಲಿ ಬಳಲ್ತಾ ಇದ್ದಾನ, ಏನು ಡಯಾಬಿಟಿಸ್ ಇದೆಯಾ, ಥೈರಾಯ್ಡ್ ಇದೆಯಾ, ಇಲ್ಲ ರೀನಲ್ ಕಂಡೀಷನ್ಸ್ ಇದೆಯಾ, ಬೇರೆ ಏನಾರು ಗ್ಯಾಸ್ಟ್ರಿಕ್ ಇದೆಯಾ, ಅಸೈಟಿಸ್ ಅನ್ನೋ ಕಂಡೀಷನ್ಗಳಿದೆಯಾ, ಇಲ್ಲ ಹಾರ್ಮೋನಲ್ ಚೇಂಜಸ್, ಹೆಣ್ಮಕ್ಳಲ್ಲಿ ಬರ್ತಾರೆ ಹಾರ್ಮೋನಲ್ ಚೇಂಜಸ್ ಏನಾದ್ರು ವೇರಿ ಆಗ್ತಾ ಇದೆಯಾ, ಮುಟ್ಟು ಸೇರಿ ಇಲ್ವಾ, ಯಾವ್ದಾದ್ರು ಏನೇನು ಸಮಸ್ಯೆಗಳಿದೆ ಆ ಡೀಟೇಲ್ನ ತೊಗೊಳ್ತೀವಿ. ಅಂದರೆ ತಂದೆ ತಾಯಿಯ ಹೆಲ್ತ್ ಹಿಸ್ಟ್ರಿ ತೊಗೊಂಡು, ಯಾಕಂದರೆ ಎಷ್ಟು ಮಟ್ಟಿಗೆ ಇದು ವರ್ಸ್ಟ್ ಆಗಬಹುದು ಅನ್ನೋದನ್ನು ತಿಳಿದುಕೊಡುತ್ತೆ ಇಲ್ಲಿ. ಸೊ ಅದರ ಪ್ರಕಾರವಾಗಿ ತಂದೆ ತಾಯಿ ಹೆಲ್ತ್ ಹಿಸ್ಟ್ರಿ ತೊಗೊಂಡಾಯಿತು. ಆಮೇಲಿಂದ ಈತನ ದಿನಚರಿ, ಯಾಕಂದರೆ ಲೈಫ್ ಸ್ಟೈಲ್ ಅಡ್ವೈಸ್ ಹೇಳಬೇಕು, ಡಯಟ್ರಿ ಚೇಂಜಸ್ನ ಇವ್ರಿಗೆ ಅಡ್ವೈಸ್ ಮಾಡಬೇಕು, ಆತನ ದಿನಚರಿ ಮೊದಲು ತಿಳ್ಕೊಳ್ಬೇಕು. ದ್ಯಾನ್ ಇಂಪೋಸಿಂಗ್ ನೀನು ಇದನ್ನು ಮಾಡಯ್ಯ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಏನು ಮಾಡ್ತಾ ಇದ್ದೀರಂತ ತಿಳ್ಕೊಂಡು ಅವ್ರಿಗೆ ಅಡ್ವೈಸ್ ಮಾಡೋದು ತುಂಬ ಉತ್ತಮ ಆಗುತ್ತೆ. ಅದಾದ ನಂತರ ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಮೆನ್ಸ್ಟ್ರುಯೇಷನ್ನು, ಡೆಲಿವರಿ ಇಶ್ಯೂಸು ಅದೆಲ್ಲನೂ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಪುರುಷರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಅವರ ಟೆಸ್ಟಿಕಲ್ಸಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳ್ತೀವಿ, ಒತ್ತಡ ಇದೆಯಾ, ನೋವಿದೆಯಾ ಅಂತ ಹೇಳಿದ್ರೆ. ಯಾಕಂದರೆ ಅಲ್ಲಿರುವಂಥ ರಕ್ತನಾಳಗಳು ಹುಬ್ಬುವಿಕೆ ಬಂದು ವೆರಿಕೋಸ್ ಸೀಲ್ಸ್ ಅಂತ ಹೇಳ್ತೀವಿ. ಎಷ್ಟೋ ಸತಿ ಇದನ್ನು ಸೆಕ್ಸಾಲಜಿಸ್ಟ್ಗಳಿಗೆ ಹೋಗಿ ಅಲ್ಲಿ ತಲೆ ತಿನ್ಕೊಳ್ತಾರೆ, ಆಮೇಲೆ ನೋಡಿದ್ರೆ ಅದೊಂದು ರಕ್ತನಾಳದ ಸಮಸ್ಯೆಯಪ್ಪ ಅಂತ ತಿಳಿದು ಬರುತ್ತೆ. ಎಸ್, ದಿಸ್ ಬಿಕಮ್ಸ್ ಅ ಕನ್ಸರ್ನ್. ಇದು ಡ್ಯಾಮೇಜ್ ಆಯಿತು, ತೊಂದರೆ ಆಯಿತು ಅಂದರೆ ಆತನ ಒಂದು ಮ್ಯಾರಿಡ್ ಲೈಫ್ ಡ್ಯಾಮೇಜ್ ಆಗುತ್ತೆ, ಇಲ್ಲಿ ಇನ್ಫರ್ಟಿಲಿಟಿ ಅನ್ನೋ ಕಂಡೀಷನ್ಸ್ಗೆ ಹೋಗಬಹುದು ಅನ್ನೋ ಒಂದು ಸಾಧ್ಯತೆ ಇದೆ ಇಲ್ಲಿ. ಅದರ ನಂತರ ಮನಸ್ಸಿನ ಬಗ್ಗೆ ತಿಳ್ಕೊಳ್ತೀವಿ, ಯಾಕಂದರೆ ಒತ್ತಡದ ಜೀವನ ಇದೆ, ಇವಾಗ ಅಲ್ಲೇನಾದರೂ ಪ್ರೆಷರ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾರ್ಮಲಿ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರೋರಲ್ಲಿ ಹೆಚ್ಚಾಗಿ ಸ್ಟ್ರೆಸ್ಸಲ್ಲಿ ಇರ್ತೀರಾ ಅಂತ ಹೇಳ್ತೀರಾ. ಸೊ ಕೂತೇ ಕೆಲಸ ಮಾಡೋರಲ್ಲಿ ಆ ಒಂದು ಫಿಸಿಕಲ್ ಆಕ್ಟಿವಿಟಿ ಎಟ್ರಿಬ್ಯೂಷನ್ಸ್ ಇಲ್ಲದೆ ಇದ್ದಾಗ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮನಸ್ಸಿನ ಬಗ್ಗೆ ತಿಳ್ಕೊಂಡ್ವಿ, ಫಿಸಿಕಲ್ ಮೇಕಪ್ ನೋಡಿದ್ವಿ. ಸೊ ಇಲ್ಲಿ ನಿಮ್ಮ ಫಿಸಿಕಲ್ ಕಾನ್ಸ್ಟಿಟ್ಯೂಷನ್ ಸಿಕ್ತು, ಮೆಂಟಲ್ ಕಾನ್ಸ್ಟಿಟ್ಯೂಷನ್ ಸಿಕ್ತು, ಜನರಲೈಸ್ ಎಲ್ಲನೂ ಡೀಟೇಲ್ಸನ್ನು ತಗೊಂಡು ನಿಮಗಾಗಿ ಸೂಕ್ತವಾಗಿರುವಂಥ ಒಂದು ಮೆಡಿಕೇಶನ್ನ ನಾವು ಸೆಲೆಕ್ಟ್ ಮಾಡಿ ಬೈ ಕೋರ್ಸ್ ನಿಮ್ಗೆ ಅದನ್ನು ಅಡ್ವೈಸ್ ಮಾಡ್ತಾ ಬರ್ತೀವಿ. ಓಕೆ, ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ದಾವಣಗೆರೆಯಿಂದ ರಾಧಾ ಕರೆ ಮಾಡಿದ್ದಾರೆ. ನಮಸ್ತೆ ರಾಧಾ ಅವರೇ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ಒಂದ್ಸರಿ ಅಂದ್ರೆ ಈಗ ಹೋಮಿಯೋಪತಿ ಲೈಫ್ ಲಾಂಗ್ ತಗೊಳ್ಬೇಕಾಗುತ್ತಾ ಅಥವಾ ಎಷ್ಟು ದಿನಗಳ ಕಾಲ ತಗೊಳ್ಬೇಕು? ಸೊ ಇದು ಕೂಡ ಜನರಿಗೆ ತುಂಬಾ ಕನ್ಫ್ಯೂಷನ್. ತುಂಬಾ ಜನ ಏನ್ ಮಾಡ್ತಾರೆ, ಈಗ ತಗೊಳ್ತಾರೆ, ಒಂದ್ 3-4 ತಿಂಗಳ ತನಕ ನೋವೆಲ್ಲ ಕಡಿಮೆ ಆಗಿರುತ್ತೆ, ಸೊ
ಟ್ರೀಟ್ಮೆಂಟ್ ಮುಂದುವರಿಸೋದು ಬೇಡ ಸಾಕು ಅಂತ ನಿಲ್ಲಿಸ್ತಾರೆ, ಬಟ್ ಮುಂದೊಂದು ದಿನ ಅದು ಮುಂದೆ ದೊಡ್ಡ ಕಾಂಪ್ಲಿಕೇಶನ್ಗೆ ಲೀಡ್ ಆಗಬಹುದು. ಸೊ ಈ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದ್ರೆ ಇವಾಗ ನಾವಿಲ್ಲಿ ಹೋಮಿಯೋಕೇರಲ್ಲಿ ಅದನ್ನು ಯಾಕೆ ಕೋರ್ಸ್ ಅಂತ ಹೇಳ್ತೀವಿ. ಎಸ್, ಈ ಥರ ಸಾಧ್ಯತೆಗಳು ಇದೆ. ಯಾಕಂದರೆ ಜನರಲ್ ಆಗಿ ಏನೋ ಔಷಧಿ ತಗೋ ಸರಿ ಆದ್ಯಾ ಪರವಾಗಿಲ್ಲ ಬಿಡಪ್ಪ ಅಂತ ನೆಗ್ಲೆಕ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಬಟ್ ಇಲ್ಲಿ ಹೋಮಿಯೋಕೇರಲ್ಲಿ ಏನಾಗುತ್ತೆ ಅಂದರೆ ನಾವು ನಮ್ಮ ಸಿಸ್ಟಮ್ನ ಆ ಥರ ಫಾಲೋ ಮಾಡಿದ್ದೀವಿ ಅಂದರೆ ಆ ಪೇಷಂಟ್ ಹಿಂದೆ ಡಾಕ್ಟರ್ಸ್ ಬಿದ್ದಿರ್ತೀವಿ. ಯಾವ ಡಾಕ್ಟ್ರು ಪೇಷಂಟನ್ನು ಕೇಳಲ್ಲ, ಪ್ರತಿಯಾಗಿ ಫೋನ್ ಮಾಡಿ ಅಥವಾ ಏನು ಎತ್ತ ಅಂತ ಕೇಳಲ್ಲ. ನಾವು ಇದನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ಅವರ ಒಂದು ಹೆಲ್ತು ನಮಗೂ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅದರಿಂದ ನೆಗ್ಲಿಜೆನ್ಸ್ ಅನ್ನೋ ಒಂದು ಕಡೆಗೆ ಹೋಮಿಯೋಕೇರಲ್ಲಿ ಇರುವಂಥ ಪೇಷಂಟ್ಗಳು ಬೀಳೋದಿಲ್ಲ. ಸೊ ಇಲ್ಲಿ ಅವರ ನಾನು ಚೆನ್ನಾಗಿದ್ದೀನಿ ಅಂತೇಳಿ ಡ್ರಾಪ್ ಔಟ್ ಮಾಡಿದ್ರೂ ಕೂಡ ಒಂದು ಸರ್ಟನ್ ಪೀರಿಯಡನ್ನು ನಾವು ಫಾಲೋ ಮಾಡ್ತೀವಿ. ದೇ ಆರ್ ಕಂಪ್ಲೀಟ್ಲಿ ಆಲ್ ರೈಟ್. ಸೊ ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾನಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಅಚೀವ್ ದಿಯರ್ ಗೋಲ್ ಅನ್ನೋದನ್ನು ನಾವು ಕಾನ್ಸಂಟ್ರೇಟ್ ಮಾಡಿರ್ತೀವಿ. ಗ್ರ್ಯಾಜುವಲ್ ಅವ್ರಿಗೊಂದು ಇಂಪ್ರೂವ್ಮೆಂಟ್ ಬಂದಿರುತ್ತೆ. ಅದರಲ್ಲಿ ಅವರೂ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆ ಕಲ್ತಿರ್ತಾರೆ ಅದರಲ್ಲಿ. ಸೊ ಐ ಥಿಂಕ್ ದಿಸ್ ಫಾಲ್ಸ್ ಆಗೋದನ್ನು ಹೆಚ್ಚು ಹೋಮಿಯೋಕೇರ್ ಟ್ರೀಟ್ಮೆಂಟಲ್ಲಿ ನಾವು ನೋಡ್ತಾ ಇಲ್ಲ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು, ಆಹಾರ ಕ್ರಮ ಹೇರಬೇಕು, ಜೊತೆಗೆ ದಿನನಿತ್ಯದ ಚಟುವಟಿಕೆಗಳು ಹೇಗಿರಬೇಕು ಅಂತೀವಿ? ಇವಾಗ ನಾವು ಕೇಸ್ ಟೇಕಿಂಗಲ್ಲೇ ಅವರದೊಂದು ದಿನಚರಿನ ನಾವು ಕೇಳ್ತೀವಿ ಇಲ್ಲಿ. ಸೊ ಜನರಲ್ ಆಗಿ ಒಂದು ಸಿಂಪಲ್ ಅವರು ಹೇಳಿದಾಗ ಅದರಲ್ಲಿ ಎಲ್ಲಿ ಅವರು ತಪ್ಪು ಹೋಗ್ತಾ ಇದ್ದಾರೆ ಅದನ್ನು ಅಡ್ವೈಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಸಿಂಪ್ಲೆಸ್ಟ್ ವೇ ಅಂತ ಹೇಳಿದ್ರೆ ತುಂಬ ಹೊತ್ತು ನಾನು 8 ಅವರ್ 10 ಅವರ್ ಕೂತೇ ಕೆಲಸ ಮಾಡ್ತೀನಿ ಡಾಕ್ಟರ್ ಅಂತ ಹೇಳಿದಾಗ ನೀವು ನಿಮ್ಮ ಚೇರ್ ಸುತ್ತಲೂ ಒಂದು 2 ರೌಂಡ್ ಹೊಡೆದ್ಬಿಡಿ, ಪ್ರದಕ್ಷಿಣೆ ಮಾಡಿ ನೀವು ಅಂತ ಹೇಳಿ ಒಂದು ಅಡ್ವೈಸ್ನ ಕೊಡ್ತೀವಿ. ಯಾಕಂತ ಹೇಳಿದ್ರೆ ಕಾನ್ಸ್ಟೆಂಟಾಗಿ ಸಿಟ್ಟಿಂಗ್ ಇಟ್ ನಾಟ್ ಓನ್ಲಿ ಲೀಡ್ಸ್ ಟು ವೆರಿಕೋಸ್ ವೇನ್ಸು, ಲಂಬಾರ್ ಸ್ಪಾಂಡಿಲೈಟಿಸು, ಸ್ಪಾಂಡಿಲೈಟಿಕ್ ಕಂಡೀಷನ್ಸು, ಆರ್ಥ್ರೈಟಿಸ್ಗೆ ನೀವು ಅಲ್ಲಿ ಹೋಗ್ತಾ ಇದ್ದಾರೆ, ಒಬೇಸಿಟಿಗೆ ಹೋಗ್ತಾ ಇದೆ. ಅಂದರೆ ಎವ್ರಿ 1 ಅವರ್ ಜಸ್ಟ್ ರಿವಾಲ್ವ್ ಅರೌಂಡ್ ಯುವರ್ ಚೇರ್ ಒಂದು 4-5 ರೌಂಡ್ ಹಾಕಿ ಅಥವಾ 1-2 ಹೆಜ್ಜೆ ಹಾಕ್ಬಿಟ್ಟು ಬನ್ನಿ. ಅದೇ ತುಂಬ ಹೊತ್ತು ನಿಂತು ಕೆಲಸ ಮಾಡ್ತಾ ಇರೋರಿಗೆ 1 ನಿಮಿಷ ನೆಲದಲ್ಲಿ ಕೂತ್ಕೊಂಡು ಎದ್ದೇಳಿ. ಈಗ ಹೈ ಹೀಲ್ಡ್ ಫುಟ್ವೇರ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥವರಲ್ಲಿ ಜಸ್ಟ್ ಒಂದು ಫುಟ್ವೇರ್ನ ಬಿಚ್ಚಿಡಿ, 1 ನಿಮಿಷಕ್ಕೆ ನೆಲದಲ್ಲಿ ಪಾದ ಇಡಿ, ಪುನಃ ಹಾಕ್ಕೊಳ್ಳಿ. ದಟ್ಸ್ ಅ ಚೇಂಜ್. ಒಂದು ಪೊಸಿಷನಲ್ ಚೇಂಜ್ ಆಗುತ್ತೆ, ಒಂದು ಫ್ಲೆಕ್ಸಿಂಗ್ ಆ್ಯಂಡ್ ಎಕ್ಸ್ಟೆನ್ಷನ್ಸ್ ಆಗುತ್ತೆ. ಇಷ್ಟು ಸ್ಮಾಲೆಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರು ಯು ಕ್ಯಾನ್ ಅವಾಯ್ಡ್ ಅ ಮೇಜರ್ ಡ್ಯಾಮೇಜ್ ಅಂತ ಹೇಳ್ಬೋದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ, ಡಾಕ್ಟರ್ ಮಂಜುನಾಥ್ ಗಣೇಶ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಬ್ರಾಂಚಸ್ಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್ನಲ್ಲಿದೆ. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿಯಲ್ಲಿದೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 9550001133, ಮತ್ತೊಂದು ಸಂಖ್ಯೆ 180010081212. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.